ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನ ಹೇಳ್ತಾ ಇದ್ದಾನೆ, ಪರಮಾತ್ಮ ನಿನ್ನ ಬಗ್ಗೆ ನಾರದರು ಬಂದು ಆಗಾಗ ನಿನ್ನ ಗುಣಗಾನವನ್ನು ಕೀರ್ತನೆ ಮಾಡ್ತಾಯಿದ್ರು. ನಾನು ಆಡುವಿಕೆಯ ಮಾಧುರ್ಯವನ್ನಷ್ಟೇ ಸವಿತಾ ಇದ್ದೆ, ಆದರೆ ನಿನ್ನ ಬಗ್ಗೆ ನನಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಈಗ ನನಗೆ ನಿನ್ನ ಬಗ್ಗೆ ಗೊತ್ತಾಗ್ತಾ ಇದೆ. ಗಾನದ ಮಾಧುರ್ಯವನ್ನು ಮಾತ್ರ ಆಸ್ವಾದಿಸುತ್ತಿದ್ದೆನು. ಈಗ ಅದಕ್ಕೆ ಹೇಳ್ತಾನೆ, ಸೂರ್ಯೋದಯವಾದರೆ ಆತನ ಕಿರಣದ ಶಾಖವನ್ನು ಮಾತ್ರ ಅನುಭವಿಸಬಲ್ಲರೇ ಹೊರತು ಸೂರ್ಯಪ್ರಕಾಶವನ್ನು ಹೇಗೆ ಅನುಭವಿಸಬಲ್ಲರು? ಹೀಗೆಯೇ ನಾರದರು ನನ್ನಲ್ಲಿಗೆ ಬಂದು ಆಧ್ಯಾತ್ಮ ಗೀತೆಗಳನ್ನು ಗಾನ ಮಾಡಿದಾಗಲೆಲ್ಲ ರಾಗದಿಂದ ಉತ್ಪನ್ನವಾಗುವ ಮಾಧುರ್ಯವನ್ನು ಸವಿಯುತ್ತಿದ್ದೇನೆ ಹೊರತು ಮತ್ತೇನೂ ಗೊತ್ತಾಗುತ್ತಿರಲಿಲ್ಲ. ಅಸಿತ ದೇವಲ ಋಷಿಗಳ ಬಾಯಿಂದಲೂ ನಿನ್ನ ಸ್ವರೂಪ ವರ್ಣನೆಯನ್ನು ಕೇಳಿದ್ದೆನು. ನಿನ್ನ ಋಷಿಗಳು ಕೂಡ ನಿನ್ನನ್ನು ವರ್ಣನೆ ಮಾಡಿದರು, ಕೇಳಿದ್ದೆ. ಆದರೆ ಆಗ ನನ್ನ ಮನೋವೃತ್ತಿಯಲ್ಲಿ ವಿಷಯಾಸಕ್ತಿ ಪ್ರಬಲವಾಗಿದ್ದುದರಿಂದ ಮಧುರವಾದ ಆಧ್ಯಾತ್ಮ ವಿದ್ಯೆಯು ನನಗೆ ವಿಷಯವಾಗಿಯೂ ವಿಷವಾದ ವಿಷಯಗಳು ಮಧುರವಾಗಿಯೂ ತೋರುತ್ತಿದ್ದವು. ಅರ್ಜುನ ಏನು ಹೇಳ್ತಾ ಇದ್ದಾನೆ, ತನ್ನ ಆತ್ಮಾವಲೋಕನವನ್ನು ತನ್ನ ಆಂತರ್ಯದಲ್ಲಿದ್ದಂಥ ಅಭಿಪ್ರಾಯವನ್ನು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ನಾರದರು ಬರ್ತಾಯಿದ್ರು, ದೊಡ್ಡ ದೊಡ್ಡ ಋಷಿಗಳು ಕೂಡ ನಿನ್ನನ್ನು ಹೊಗಳ್ತಾ ಇದ್ರು. ಆದರೆ ಆಗ ನನಗೆ ನಿನ್ನ ಬಗ್ಗೆ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ನನ್ನ ಮನಸ್ಸಿನಲ್ಲಿ ವಿಷಯದ ಆಸಕ್ತಿ ಇತ್ತು. ಹೌದು ತಾನೆ? ಈಗ ಎಲ್ಲಿವರೆಗೆ ನಮಗೆ ಆತ್ಮಜ್ಞಾನದ ಬೋಧೆ ಅರ್ಥ ಆಗೋದಿಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ವಿಷಯಾಸಕ್ತಿಗಳು ಹೆಚ್ಚು ಹೆಚ್ಚು ಆಕರ್ಷಿತವಾಗಿ ತುಂಬಿಕೊಂಡಿರ್ತವೆ. ಅಲ್ಲಿವರೆಗೂ ಆತ್ಮಜ್ಞಾನ ತಲೆ ಚಚ್ಕೊಂಡ್ರೂ ಅರ್ಥ ಆಗೋದಿಲ್ಲ. ಕೇಳ್ತಾ ಇದ್ರೆ ಬೋರ್ ಆಗುತ್ತೆ. ಯಾರಿಗೆ ಬೇಕು ಅನ್ನೋ ನಿರಾಸಕ್ತಿ ಬರುತ್ತೆ. ಆಧ್ಯಾತ್ಮ ಬೋಧೆ ಅಷ್ಟು ಸುಲಭವಾಗಿ ಎಲ್ರಿಗೂ ಹಿಡಿಯೋದಿಲ್ಲ. ಏನು ಇದನ್ನು ಯಾರು ಕೇಳ್ತಾರೆ, ಇದು ಯಾರಿಗೆ ಅರ್ಥ ಆಗುತ್ತೆ, ಇದು ಯಾರಿಗೆ ಬೇಕು ಅನ್ನಿಸ್ತದೆ. ಮನುಷ್ಯರಾಗಿ ಹುಟ್ಟಿದ್ದೀವಿ, ಇರುವಷ್ಟು ಕಾಲ ಹೇಗಾದರೂ ಮಾಡಿ, ಎಷ್ಟಾದರೂ ಕಷ್ಟಪಟ್ಟು ಯಾವುದೋ ರೀತಿಯಲ್ಲಿ ಸಂಪಾದನೆ ಮಾಡಿ ದೇಹದ ಸುಖ ಪಟ್ಬಿಡ್ಬೇಕು. ಅದಕ್ಕೆ ಆಡುಮಾತಲ್ಲಿ ಅದನ್ನೆಲ್ಲ ಹೇಳಿ ಉಪಯೋಗಿಸ್ತಾ ಇದ್ದಾರೆ. ಆ ಪದಗಳನ್ನೆಲ್ಲ ನಾವಿಲ್ಲಿ ಬಳಸೋದು ಬೇಡ. ಹೇಗಾದರೂ ಮಾಡಿ ಸುಖ ಪಟ್ಟುಬಿಡಬೇಕು. ಆ ರೀತಿಯಲ್ಲಿ ದೇಹ ಸುಖಕ್ಕಾಗಿ ವಿಷಯಾಸಕ್ತರಾಗಿ ನಾವು ಇರೋದರಿಂದ ಆತ್ಮಜ್ಞಾನ ಅರ್ಥ ಆಗೋದಿಲ್ಲ. ಅರ್ಜುನನು ಅದನ್ನೇ ಹೇಳ್ತಾ ಇದ್ದಾನೆ, ನನಗೆ ವಿಷಯದ ಆಸಕ್ತಿ, ವಿಷಯ ವಸ್ತುಗಳ ಮೇಲೆ ಬಹಳ ಪ್ರೀತಿ ಇತ್ತು. ವಿಷಯ ಸುಖವನ್ನು ಇಂದ್ರಿಯಗಳ ಮೂಲಕ ಸವಿಬೇಕು ಅನ್ನೋ ಆಸೆ ಇತ್ತು. ಅದರಿಂದಾಗಿ ನನಗೇನಾಗಿತ್ತು, ಆಧ್ಯಾತ್ಮ ವಿದ್ಯೆ ನನಗೆ ವಿಷವಾಗಿ ತೋರ್ತಾ ಇತ್ತು. ಅರ್ಥ ಆಯ್ತದಲ್ವಾ? ಆಧ್ಯಾತ್ಮ ವಿದ್ಯೆ ವಿಷವಾಗಿ ಯಾವಾಗ ತೋರ್ತದೆ? ವಿಷಯಾಸಕ್ತಿಗಳು ನಮಗೆ ಪ್ರಿಯವಾಗಿ ತೋರುವಾಗ ಆಧ್ಯಾತ್ಮ ವಿದ್ಯೆ ವಿಷವಾಗಿ ತೋರುತ್ತೆ. ಅದರಿಂದ ಆ ಸಮಯದಲ್ಲಿ ನಾನು ಆ ಥರ ಇದ್ದೆ ಕೃಷ್ಣ. ಇತರರನ್ನು ಕುರಿತು ಏಕೆ? ವ್ಯಾಸರು ನಮ್ಮ ಮನೆಗೆ ಬಂದಾಗಲೆಲ್ಲ ನಿನ್ನ ಸ್ವರೂಪ ವರ್ಣಿಸ್ತಾ ಇದ್ರು. ಅರ್ಜುನ ಹೇಳ್ತಾನೆ, ಅವರಿವ್ರು ಸುದ್ದಿ ಬಿಡು ಕೃಷ್ಣ. ವ್ಯಾಸರು, ಸಾಕ್ಷಾತ್ ವ್ಯಾಸರು ನಮ್ಮ ಮನೆಗೆ ಬರ್ತಾಯಿದ್ರು, ನಿನ್ನ ವಿಷಯವನ್ನು ವರ್ಣಿಸ್ತಾ ಇದ್ರು. ಆದರೆ ಅದು ಕೂಡ ನನಗೆ ಹಿಡಿಸ್ತಾ ಇರಲಿಲ್ಲ. ಕತ್ತಲೆಯಲ್ಲಿ ದೊರೆತ ಚಿಂತಾಮಣಿಯನ್ನು ಅದರ ಪರಿಜ್ಞಾನವಿಲ್ಲದೆ ದೂರವಾಗಿ ಎಸೆದು ಸೂರ್ಯೋದಯದ ನಂತರ ಅದನ್ನೇ ನೋಡಿ ಚಿಂತಾಮಣಿ ಎಂದು ನಿಶ್ಚಯಿಸುವಂತೆ, ಏ ಮಹಾರಾಜ, ವ್ಯಾಸಾದಿಗಳ ವಾಣಿಯು ರತ್ನದಂತೆ ಜ್ಞಾನ ಭಂಡಾರವಾಗಿದ್ದರು ಸೂರ್ಯ ಸಮಾನ ಪ್ರಕಾಶರಾದ ತಾವು ಇಲ್ಲದ್ದರಿಂದ ನಾನು ಆ ಜ್ಞಾನ ಸ್ವರೂಪವನ್ನು ಗುರುತಿಸಲಾರದೆ ಹೋದೆನು. ಅರ್ಜುನ ಏನು ಹೇಳ್ತಾ ಇದ್ದಾನೆ, ವ್ಯಾಸರು ಬಂದು ಹೇಳ್ತಾಯಿದ್ರು, ನಿನ್ನ ವಿಚಾರವಾಗಿ ತಿಳಿಸ್ತಾ ಇದ್ರು. ಆದರೆ ಕತ್ತಲಲ್ಲಿ ಅನರ್ಘ್ಯ ರತ್ನವನ್ನು ನಾನು ಕೈಯಿಂದ ತೆಗೆದುಕೊಂಡು ಅದನ್ನು ಯಾವುದೋ ಒಂದು ಕಲ್ಲು ಅಂತ ದೂರ ಬಿಸಾಡಿ ಅದೇ ಬೆಳಕೊತ್ತಿನಲ್ಲಿ ಅದನ್ನು ಚಿಂತಾಮಣಿಯನ್ನು ಓಡೋಗಿ ಎತ್ಕೊಂಡಂತೆ, ನೀನಿಲ್ಲದ್ದರಿಂದ, ನಿನ್ನ ಕೃಪೆ ಇಲ್ಲದ್ದರಿಂದ ನನಗೆ ಅವರ ಜ್ಞಾನ ಬೋಧೆ ಅರ್ಥ ಆಗಲಿಲ್ಲ. ಪರಮಾತ್ಮನೇ, ಈಗ ನನಗೆ ತಿಳಿಯಿತು ಅಂತ. ಇಲ್ಲಿಯೂ ಕೂಡ ನಮ್ಮೆಲ್ರಿಗೂ ಕೂಡ ಅದೇ ಒಂದು ಸ್ಥಿತಿ. ಆತ್ಮಜ್ಞಾನ ಜಗತ್ತೆಲ್ಲ ತುಂಬಿಕೊಂಡಿದೆ. ಆತ್ಮಜ್ಞಾನೆಯ ಬೋಧನೆಯ ಪರಿಕರಗಳು ಬೇಕಾದಷ್ಟಿದೆ. ನಾನಾ ಥರದಲ್ಲಿ ಆತ್ಮಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಆದರೆ ವಿಷಯಾಸಕ್ತಿ ನಮ್ಮೊಳಗೆ ತುಂಬಿಕೊಂಡಿದೆ. ಅದನ್ನು ತಿಳಿಸಿ ಹೇಳುವ ನಿಜವಾದ ಬೋಧಕರು ಇಲ್ಲವಾಗಿದ್ದಾರೆ. ಇದರಿಂದಾಗಿ ಏನಾಗಿದೆ, ಜನರು ಈ ಆತ್ಮಜ್ಞಾನದಿಂದ ವಂಚಿತರಾಗಿದ್ದಾರೆ.
ಎಲ್ಲ ಕಡೆ ತಪ್ಪಾದ ಮಾರ್ಗದರ್ಶನವೇ, ಹಲವು ಕಡೆ ತಪ್ಪಾದ ಮಾರ್ಗದರ್ಶನವೇ ನಡೀತಾ ಇರೋದ್ರಿಂದ ಜನಗಳಿಗೆ ನಿಜವಾದ ಸುಖದ ಬೋಧೆ ನಡಿಬೇಕು. ಸತ್ಯವನ್ನು ತಿಳಿಸ್ಕೊಡಬೇಕು, ಯಥಾವತ್ತಾಗಿ ತಿಳಿಸ್ಕೊಡಬೇಕು. ಯಾವುದೇ ಯಾವುದೇ ವ್ಯಕ್ತಿಗೆ, ಯಾವುದೇ ಜೀವಿಗೆ ಆತ್ಮಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಕಷ್ಟ ಏನೂ ಇಲ್ಲ. ಆದರೆ ತಿಳಿಸ್ಕೊಡೋರು ಸರಿಯಾಗಿ ಅದೇ ದಾರಿಯಲ್ಲಿ ನಡೆದವರಾಗಿದ್ದರೆ ಮಾತ್ರ ಇದನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿಯೂ ಕೂಡ ನಿನ್ನನ್ನು ಗುರುತಿಸಲಾರದಕ್ಕೆ ಕಾರಣ ಏನು ಅಂದರೆ ವಿಷಯಾಸಕ್ತಿ ನನ್ನಲ್ಲಿ ತುಂಬಿಕೊಂಡಿತ್ತು, ನಿನ್ನನ್ನು ಗುರುತಿಸಲಾರದೆ ಹೋಗ್ಬಿಟ್ಟೆ ಅಂತ ಪರಮಾತ್ಮನಿಗೆ ಅರ್ಜುನ ಹೇಳ್ತಾ ಇದ್ದಾನೆ. ತಮ್ಮ ವಾಕ್ಯ ಕಿರಣದ ಪ್ರಸಾರದಿಂದ ತಿಳಿವು ಹೊಂದಿದ ನಾನು ಆ ಋಷಿಗಳು ತಿಳಿಸಿದ ಮಾರ್ಗವನ್ನು ಗುರುತಿಸತೊಡಗಿದೆನು. ನಿನ್ನ ಮಾತುಗಳನ್ನು ಕೇಳಿದ ನಂತರ ಸ್ವಾಮಿ ನನಗೆ ಗುರುಗಳು ಹೇಳಿದಂಥ ಮಾತುಗಳೆಲ್ಲ, ಈಗ ಋಷಿಗಳು ಹೇಳಿದ ಮಾತುಗಳನ್ನ ಗುರುತಿಸ್ತಾ ಇದ್ದೀನಿ. ಈಗ ಅವ್ರು ಏನು ಹೇಳಿದರು ಅದರ ಅರ್ಥ ಏನಂತ ಈಗ ಗುರುತಿಡಿತಾ ಇದ್ದೀನಿ. ಹೇ ದೇವ, ನನ್ನ ಹೃದಯವೆಂಬ ಭೂಮಿಯಲ್ಲಿ ಅವರ ವಚನಗಳೆಂಬ ಜ್ಞಾನ ಬೀಜಗಳು ಬಿದ್ದಿದ್ದವು. ನನ್ನ ಹೃದಯದಲ್ಲಿ ಅವರ ಮಾತುಗಳು ಬಿದ್ದಿದ್ದು, ಅವರು ಹೇಳಿದಂಥ ಮಾತುಗಳು ನನ್ನ ಎದೆಯೊಳಗಿದ್ದು. ಅವುಗಳ ಮೇಲೆ ತಮ್ಮ ಅನುಗ್ರಹವೆಂಬ ಮಳೆ ಸುರಿಯಲು ಮೊಳೆತು ವೃದ್ಧಿಗೊಂಡು ಏಕವಾಕ್ಯವೆಂಬ ಫಲವನ್ನು ಕೊಟ್ಟವು. ಈಗ ಹಲವು ಜನ ಋಷಿಗಳು ಬಂದು ನಿನ್ನ ಬಗ್ಗೆ ಅಂದರೆ ಆತ್ಮತತ್ವದ ಬಗ್ಗೆ ಹೇಳಿದರು. ಆ ಮಾತುಗಳೆಲ್ಲ ನನ್ನ ಎದೆಯಲ್ಲಿ ಬಿದ್ದಿತ್ತು. ಈಗ ಅಲ್ಲಿಗೆ ನೀರು ಬೇಕಲ್ಲ, ನೀರು ಬಿದ್ದಿರಲಿಲ್ಲ. ಫಲವತ್ತಾದ ಭೂಮಿಯಲ್ಲಿ ಉತ್ತಮವಾದ ಬೀಜ ಏನೋ ಬಿತ್ತಲ್ಪಟ್ಟಿತ್ತು, ಮಳೆ ಆಗಿರಲಿಲ್ಲ. ಈಗ ಯಾವ ಮಳೆ ಆಯಿತು ಅಂದರೆ ನಿನ್ನ ಅನುಗ್ರಹವೆಂಬ ಮಳೆಯಾಯಿತು. ಗುರುಕರುಣೆ ಅಂತಕ್ಕಂಥ ಮಳೆ ಬೀಳಬೇಕು. ಗುರುಕರುಣೆಯನ್ನು ಮಳೆ ಬೀಳಬೇಕಾದ್ರೆ ಏನು ಮಾಡಬೇಕು? ನಾವು ನಿಜವಾಗಿ ಗುರುಭಕ್ತರಾಗಿ ಸೇವೆ ಮಾಡಬೇಕು. ಗುರುಕರುಣೆ ಗಿಟ್ಟಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. 100 ಕೋಟಿ ಜನ್ಮದ ಸುಕೃತದ ರಾಶಿ ಫಲಿಸಬೇಕು. ಆಗ ಮಾತ್ರ ನಿಜವಾದ ಗುರುಕರುಣೆ ಸಿಗಲಿಕ್ಕೆ ಸಾಧ್ಯ. ಗುರುಕರುಣೆ ಸಿಗಬೇಕಾದ್ರೆ ನಾವು ನಮ್ಮ ತನವನ್ನು ಬಿಡಬೇಕು. ನಮ್ಮ ತನ ಅಂದ್ರೇನು? ನಾನು ಹೆಸರು ಗಳಿಸ್ಬೇಕು, ನಾನು ಕೀರ್ತಿ ಗಳಿಸ್ಬೇಕು, ನನ್ನ ಮಾತು ನಡಿಬೇಕು, ಏನಾದ್ರಾಗಲಿ ಯಾರ್ದೇನೂ ನಡಿಬಾರ್ದು, ನನ್ನದೇ ನಡಿಬೇಕು. ಯಾವ ರೀತಿಯಲ್ಲಾದರೂ ನನ್ನ ಕೆಲಸ ಸಾಧಿಸ್ಬೇಕು, ನನ್ನ ಅಧಿಪತ್ಯ ಇರಬೇಕಿಲ್ಲಿ. ಪ್ರತ್ಯಕ್ಷವಾಗಾದರೂ ಸರಿ, ಪರೋಕ್ಷವಾಗಾದರೂ ಸರಿ, ನನ್ನ ಅಧಿಪತ್ಯ ಇರಬೇಕಿಲ್ಲಿ. ನನ್ನಂತೆ ಎಲ್ಲವೂ ನಡಿಬೇಕು ಈ ಜಾಗದಲ್ಲಿ ಅನ್ನುವಂತಹ ಒಂದು ಗುಣವನ್ನೇ ಇಟ್ಟುಕೊಂಡ್ರೆ ಗುರುಕರುಣೆ ಸಿಗೋದಿಲ್ಲ. ಗುರುಕರುಣೆ ಸಿಗಬೇಕಾದ್ರೆ ನನ್ನದೇನೂ ಇಲ್ಲ, ಎಲ್ಲ ನೀನೇ. ನೀನು ನಡೆಸ್ತಂತೆ ನಾನು ನಡೀತೀನಿ, ನೀನು ನುಡಿಸ್ತಂತೆ ನಾನು ನುಡಿತೀನಿ. ಈ ದೇಹವನ್ನು ನಿನ್ನ ಸೇವೆಗಾಗಿ ಉಪಯೋಗಿಸ್ಕೋ. ಲೋಕದ ಕಲ್ಯಾಣ ಕಾರ್ಯದಲ್ಲಿ, ಜಗತ್ ಕಲ್ಯಾಣ ಕಾರ್ಯದಲ್ಲಿ ಜನ್ಮ ತಳೆದು ಬಂದಿರುವ ಈ ನನ್ನ ದೇಹವನ್ನು ಕೂಡ ಉಪಯೋಗಿಸ್ಕೋ ಸ್ವಾಮಿ ಅಂತ ಶರಣಾಗತಿಯನ್ನು ಹೊಂದಬೇಕು. ಕಸಬರಕೆ ಆಗಬೇಕು. ಕಸಬರಕೆ, ನಿಜವಾದ ಕಸಬರಕೆ ಆಗಬೇಕು. ದೇವಸ್ಥಾನದ ಅಂಗಳವನ್ನು ಗೂಡಿಸಿ ಸಾರ್ಥಕವನ್ನು ಮಾಡ್ಕೋಬೇಕು. ಈ ರೀತಿಯಲ್ಲಿ ನಾವು ಬಳಕೆ ಆಗಬೇಕೇ ಹೊರತು ಸೇವೆ ಮಾಡ್ತಾ ಇದ್ದೀನಿ ಅಂತ ಸ್ವಾರ್ಥಕ್ಕೆ ಕೇವಲ ನನ್ನ ದುರಾಭಿಮಾನವನ್ನು, ನನ್ನ ಹೆಸರು ಕೀರ್ತಿಗಾಗಿ ನಾನೇನಾದರೂ ಅದನ್ನು ಉಪಯೋಗಿಸ್ಕೊಂಡಿದ್ದೆ, ಆ ಸಂದರ್ಭವನ್ನು ಬಳಸ್ಕೊಂಡಿದ್ದೆ ಆದರೆ ಮಹಾಪಾಪ ಕೃತ್ಯಕ್ಕೆ ನಾವು ಒಳಗಾಗ್ತೀವಿ. ಮಹಾಪಾಪರಾಶಿಯನ್ನೇ ಪಡಿಬೇಕಾಗುತ್ತೆ. ಅದರಿಂದ ಗುರುಕರುಣೆ ಬಹಳ ಮುಖ್ಯ. ಇಲ್ಲ ಅದನ್ನೇ ಅರ್ಜುನ ಹೇಳ್ತಾ ಇದ್ದಾನೆ. ಉತ್ತಮವಾದ ಬೀಜವೇನೋ ಬಿತ್ತಲ್ಪಟ್ಟಿತು, ನನ್ನ ಭೂಮಿಯು ಹದವಾಗಿತ್ತು, ಕೇಳಲ್ಪಟ್ಟಿದ್ದೆ, ಆದರೆ ನಿನ್ನ ಕರುಣೆ ಆಗಿರಲಿಲ್ಲ, ಪರಮಾತ್ಮನ ಕರುಣೆ ಆಗಿರಲಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನಿನ್ನ ಅನುಗ್ರಹವೆಂಬ ಮಳೆ ಸುರಿಯಲು ಮೊಳೆತು ವೃದ್ಧಿಗೊಂಡು ಏಕವಾಕ್ಯವೆಂಬ ಫಲವನ್ನು ಕೊಟ್ಟವು. ಈಗ ನನಗೆ ಆತ್ಮಜ್ಞಾನದ ಫಲವನ್ನು ಅವು ಕೊಟ್ಟವು. ನಾರದಾದಿ ಋಷಿಗಳ ವಾಕ್ಯವೆಂಬ ನದಿ ಪ್ರವಾಹದಿಂದ ಇಂದು ಏಕವಾಕ್ಯ ಎಂಬ ಸುಖಸಾಗರವಾದೆನು. ಈಗ ಆತ್ಮಜ್ಞಾನದ ಸುಖಸಾಗರ ಅರ್ಥ ಆಯಿತು. ನಿನ್ನ ಕರುಣೆ ಯಾವಾಗ ಬೀಳ್ತೋ ನನಗೆ ಎಲ್ಲವೂ ಈಗ ನೆನಪು ಬಂತು, ಎಲ್ಲರ ಮಾತುಗಳು. ಹೇ ಪ್ರಭು, ಅನೇಕ ಜನ್ಮಗಳಿಂದ ನಾನು ಸಂಪಾದಿಸಲ್ಪಟ್ಟ ಪುಣ್ಯವನ್ನೆಲ್ಲ ಒಂದು ಕಡೆ ಸೇರಿಸಿದರೂ ತಮ್ಮ ಅನುಗ್ರಹ ಸಾಮರ್ಥ್ಯದ ಮುಂದೆ ಸರಿದೂಗಲಾರದು. ಅದನ್ನು ನೋಡಿ ಏನು ಹೇಳ್ತಾ ಇದ್ದಾನೆ? ನಾನು ಅನೇಕ ಜನ್ಮಗಳಿಂದ ಸಂಪಾದಿಸಲ್ಪಟ್ಟ ಪುಣ್ಯವನ್ನೆಲ್ಲ ಒಟ್ಟುಗೂಡಿಸಿದ್ರು ಸಹ ನಿನ್ನ ಕರುಣೆಗೆ, ನಿನ್ನ ಅನುಗ್ರಹಕ್ಕೆ ಅವು ಸರಿಸಾಟಿ ಆಗಲಾರು. ಅದಕ್ಕೆ ಹೇಳಿದ್ದು ನಾನು ಆಗಲೇ, 100 ಕೋಟಿ ಜನ್ಮದ ಸುಕೃತ ಫಲಿಸಿದ್ರೂ ಕೂಡ ಗುರುಕರುಣೆ ಸಿಗೋದಷ್ಟು ಸುಲಭ ಅಲ್ಲ. ಗುರುಕರುಣೆ ಸಿಗಬೇಕಾದ್ರೆ ನಾನು ನನ್ನದೆಂಬ ಮಾನಾಭಿಮಾನಗಳನ್ನ ದೂರ ಇಟ್ಟು ಕೇವಲ ನಿಜವಾದ ಸೇವಕನಾಗಿ ನಾನು ನಿಲ್ಲಬೇಕು. ಆಗ ಮಾತ್ರ ಗುರುಕರುಣೆ ಸಿಗೋದು. ಅದು ಬಿಟ್ಬಿಟ್ಟು ತೆರೆಮರೆಯಲ್ಲಿ ನಾನು ನನ್ನದನ್ನು ಆಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ
ಕೇವಲ ಹೊರನೋಟದಲ್ಲಿ ಜನ ನೋಡುವಾಗ ಮಾತ್ರ ಭಕ್ತರಂತೆ ನಟಿಸಿ ಕಣ್ಣಿಗೆ ಕಾಣದ ತೆರೆಮರೆಯಲ್ಲಿ ನಮ್ಮ ಹಿಡಿತವನ್ನು ಇಟ್ಕೊಳ್ಳಿಕ್ಕೆ, ನಾವು ಹಿಡಿತವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಗುರುಕರುಣೆಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಪೂಜೆ ಮಾಡ್ತಿರ್ತೀವಿ, ಅರ್ಚನೆ ಮಾಡ್ತಿರ್ತೀವಿ, ಉಪಾಸನೆ ಮಾಡ್ತಿರ್ತೀವಿ, ಸಾಧನೆ ಮಾಡ್ತಿರ್ತೀವಿ, ಏನೇ ಮಾಡಿದ್ರೂ ಕೂಡ ತೆರೆಮರೆಯಲ್ಲಿ ನಾವು ದುರಭಿಮಾನವನ್ನು ಇಟ್ಟುಕೊಂಡು ಹೋದರೆ ಗುರುಕರುಣೆ ಸಿಗೋದಿಲ್ಲ, ನಮ್ಮ ಫಲ ಈಡೇರೋದಿಲ್ಲ. ಅದಕ್ಕೆ ಇಲ್ಲಿ ನಾನು ಎಷ್ಟೋ ಜನ್ಮಗಳ ಸಂಪಾದನೆ ಮಾಡಿದ್ದ ಪುಣ್ಯ ಎಲ್ಲ, ಎಷ್ಟೋ ಜನ್ಮಗಳಲ್ಲಿ ಮಾಡಿದ್ದ ಪುಣ್ಯದ ಸಂಪಾದನೆ ಎಲ್ಲವೂ ಕೂಡ ನಿನ್ನ ಅನುಗ್ರಹಕ್ಕೆ ಸರಿದೂಗಲಾರವು. ಅರ್ಜುನ ಹೇಳ್ತಾ ಇರೋ ಮಾತಿದು. ಇದು ಎಲ್ರಿಗೂ ಕೂಡ ಅನ್ವಯ ಆಗಬೇಕು. ಬೇರೆಯವರಿಂದ ನಿಮ್ಮ ಮಹಿಮೆಯನ್ನು ಎಷ್ಟು ಸಾರಿ ಕೇಳಿದರೂ ಈ ವಿಷಯವು ಸರಿಯಾಗಿ ಬೋಧವಾಗುತ್ತಿರಲಿಲ್ಲ. ದೈವಾನುಕೂಲವು ಫಲಿಸಿದಾಗ ಸರ್ವ ಪ್ರಯತ್ನವು ಸಿದ್ಧಿಸುವಂತೆ ಕೇಳಿದ ಓದಿದ ಸರ್ವ ವಿಷಯದ ಜ್ಞಾನವೂ ಸಹ ತಮ್ಮ ಕೃಪೆಯಿಂದಲೇ ಫಲಿಸಿತು ಅಂತ ಇಲ್ಲಿ ಮಾಲಿಯು ಬಹು ಪರಿಶ್ರಮದಿಂದ ಜೀವಿತವೆಲ್ಲ ಗಿಡಗಳಿಗೆ ನೀರನ್ನು ಹಾಯಿಸುತ್ತಿದ್ದರೂ ವಸಂತ ಋತುವಿನಲ್ಲಿ ಮಾತ್ರವೇ ಆ ಗಿಡಗಳಿಂದ ಫಲ ಉಂಟಾಗುವಂತೆ ನೋಡಿ ಉದಾಹರಣೆಗಳನ್ನ ಕೊಡ್ತಾನೆ. ಈಗ ಒಬ್ಬ ತೋಟಗಾರ ತೋಟದಲ್ಲಿ ಕೆಲಸ ಮಾಡುವವನು, ಅವನು ವರ್ಷ ಪೂರ್ತಿ ನೀರು ಹಾಕ್ತಾನೆ, ಹಂಗಂದ್ರೆ ಅದು ವ್ಯರ್ಥವ ಅಂದರೆ ಇಲ್ಲ, ಅಲ್ಲಿಂದ ಹಾಕೊಂಡು ಬಂದಿರ್ತಾನೆ. ಅದರ ಫಲವಾಗಿ ಅವು ವಸಂತ ಋತುವಿನಲ್ಲಿ ಫಲ ಕೊಡುವಂತೆ ವಿಷಮ ಜ್ವರವು ಪೂರ್ತಿಯಾಗಿ ತಗ್ಗಿದಾಗಲೇ ವಸ್ತುವಿನ ರುಚಿಯಾದ ಅನುಭವ ಆಗುವಂತೆ ಪ್ರಾಣ, ವಾಕ್ಕು ಮೊದಲಾದ ಇಂದ್ರಿಯಗಳಲ್ಲಿ ಚೈತನ್ಯವು ಸಂಚರಿಸುವುದರಿಂದಲೇ ಈತನ ವ್ಯವಹಾರವು ಸ್ಥಾಪಕವಾಗುವುದು. ಸಾಹಿತ್ಯದ ಸಾರವನ್ನು ವಿಮರ್ಶಿಸಿದರೂ ಯೋಗವನ್ನು ಅಭ್ಯಾಸಿಸಿದರೂ ಗುರುಕೃಪೆ ಇಲ್ಲದೆ ವಾಸ್ತವಿಕ ಫಲ ಉಂಟಾಗಲಾರದು. ಅದರಿಂದ ಗುರುಕೃಪೆ ಬಹಳ ಮುಖ್ಯ. ಈ ರೀತಿ ಆತ್ಮಾನುಭವದ ರಂಗದಲ್ಲಿ ರಂಜಿತನಾದ ಅರ್ಜುನನು ಮರದ ಬೊಂಬೆಯಂತೆ ನಿಶ್ಚಿಂತೆಯಿಂದ ನಾಟ್ಯವಾಡುತ್ತಾ ಈ ರೀತಿ ಹೇಳತೊಡಗಿದನು. ಹೇ ದೇವ, ತಮ್ಮ ಮಾತು ನನ್ನ ಮನಸ್ಸಿಗೆ ಚೆನ್ನಾಗಿ ನಾಟಿತು. ಹೇ ಪರಬ್ರಹ್ಮ ಸ್ವರೂಪಿ ಶ್ರೀಕೃಷ್ಣನೇ, ದೇವದಾನವರಾರೂ ಗುರುತಿಸಲಾರದಂತಹ ನಿಮ್ಮ ಸ್ವರೂಪವು ಈಗ ನನಗೆ ಸಂಪೂರ್ಣವಾಗಿ ತಿಳಿಯಿತು. ಅಲ್ಲದೆ ನಿಮ್ಮ ಜ್ಞಾನಬೋಧನೆಯನ್ನು ಬುದ್ಧಿಯ ಬಲದಿಂದಲೇ ಹೊಂದಲಿಚ್ಛಿಸುವ ಯಾರು ಇರ್ತಾರಲ್ಲ, ನಿರಾಶೆಗೊಳ್ಳುವೆನೆಂದು ನನಗೆ ಚೆನ್ನಾಗಿ ಗೊತ್ತಾಯಿತು. ಬುದ್ಧಿಯ ಬಲದಿಂದಲೇ ಪರಮಾತ್ಮನನ್ನು ತಿಳಿದು ಬಿಡ್ತೀನಿ ಅನ್ನೋರಿಗೆ ಗ್ಯಾರಂಟಿ ನಿರಾಶೆ ಆಗುತ್ತೆ. ಯಾಕಂದರೆ ಕೇವಲ ಬುದ್ಧಿ ಬಲದಿಂದ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಗುರುಕರುಣಾಮೃತವನ್ನು ಯಾರು ಪಡಿತಾರೋ ಅವರಿಗೆ ಮಾತ್ರ ಪರಮಾತ್ಮ ತತ್ವ ಅರ್ಥ ಆಗುತ್ತೆ. ಕೇವಲ ಬುದ್ಧಿಯಿಂದ ನಾನು ತಿಳಿದೆ ಅಂತ ತಿಳ್ಕೊಂಡ್ರೆ ಅದು ಕಲ್ಪಿತವಾದ ಜ್ಞಾನವಾಗಿರ್ತದೆ. ಆ ಕಲ್ಪಿತ ಜ್ಞಾನವು ಕೂಡ ಈಗ ನನಗೆ ಇದಾಗ್ತಾ ಇದೆ, ಈಗ ನನಗೆ ಇದಾಗ್ತಾ ಇದೆ ಅಂತ ಕಲ್ಪಿಸ್ಕೊಂಡೇ ಮಿಠಾಯಿ ತಿಂದಂಗೆ ಆಗುತ್ತೆ. ಅರ್ಥ ಆಯ್ತಲ್ವಾ? ನಿಜವಾದ ಮಿಠಾಯಿ ತಿಂದ ಅನುಭವ ಆಗಬೇಕಂದ್ರೆ ಗುರುಕರುಣಾಮೃತವನ್ನು ಸಂಪಾದನೆ ಮಾಡಬೇಕು. ಅದನ್ನೇ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.